300 ಕಿಲೋಮೀಟರ್ ಒಂದು ಚಾರ್ಜಿಗೆ ಹೋಗೋದನ್ನ ಮೇ ಬಿ ನೀವು ಕೇಳಿರೋಕ್ಕೆ ಚಾನ್ಸೇ ಇರಲ್ಲ. ಇಲ್ಲಿವರೆಗೂ ಕೂಡ ಆಲ್ಮೋಸ್ಟ್ ಒಂದು 300+ ವೆಹಿಕಲ್ನ ಆಲ್ರೆಡಿ ಮಾರ್ಕೆಟ್ಗೆ ಡೆಲಿವರಿ ಮಾಡಿದ್ದೀವಿ. ವೆಹಿಕಲ್ ಅಂತೂ ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿದೆ, ಸ್ಟೈಲಿಶ್ ಆಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಇದು ಎಲೆಕ್ಟ್ರಿಕ್ ವೆಹಿಕಲ್ಲು ಯಾವ ಮಾಡೆಲ್ಲು, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ಬೋದಾ? ಇದು ಮಾಡೆಲ್ ಬಂದ್ಬಿಟ್ಟು IME ರ್ಯಾಪಿಡ್ ಅಂತ. ಮಾರ್ಕೆಟಲ್ಲಿ ನೀವು ನೋಡಿರ್ತೀರ ಆಲ್ಮೋಸ್ಟ್ ಆಲು. ಸೊ ಏನೋ ರೇಂಜ್ ಸಮಸ್ಯೆ ಅಂದರೆ ನನಗೆ ಒಂದ್ಸರಿ ಎಲೆಕ್ಟ್ರಿಕಲ್ ವೆಹಿಕಲ್ ಚಾರ್ಜ್ ಮಾಡಿದರೆ ಸೊ 100 ಕಿಲೋಮೀಟರ್, 120 ಕಿಲೋಮೀಟರ್, 130 ಕಿಲೋಮೀಟರ್ ನೋಡಿರ್ತೀರ. ಇದೇ ಫಸ್ಟ್ ಟೈಮು ಇಂಡಿಯಾದಲ್ಲಿ ಸೊ 300 ಕಿಲೋಮೀಟರ್ ಒಂದು ಚಾರ್ಜಿಗೆ ಹೋಗೋದನ್ನ ಮೇ ಬಿ ನೀವು ಕೇಳಿರೋಕ್ಕೆ ಚಾನ್ಸೇ ಇರಲ್ಲ. ಹೌದೌದು. ಸೊ ಇದೇ ಫಸ್ಟ್ ಟೈಮ್ ನಾವು ತೋರಿಸ್ತಾ ಇರೋದು ಎಲೆಕ್ಟ್ರಿಕ್ ಟೂ ವೀಲರು ಒಂದು ಚಾರ್ಜಿಗೆ 300 ಕಿಲೋಮೀಟ್ರು ಹೋಗ್ಬೋದು. ಪ್ಲಸ್ ಡಿಟ್ಯಾಚಬಲ್ ಬ್ಯಾಟ್ರಿ ಕೂಡ ಇದೆ. ನಿಮ್ಮ ಮನೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಇತ್ತು, ಇಲ್ಲ ಥರ್ಡ್ ಫ್ಲೋರ್ ಇತ್ತು ಅಂತ ಅದನ್ನು ಕೂಡ ಬ್ಯಾಟ್ರಿ ರಿಮೂವ್ ಮಾಡಿಕೊಂಡು ಸೊ ಮನೆಗೆ ಹೋಗಿ ಚಾರ್ಜ್ ಮಾಡಿಕೊಂಡು ಮತ್ತೆ ಒಂದ್ಸರಿ ಸೊ ತೊಗೊಬಂದು ಹಾಕೋಬೋದು. ಸೊ ಒಂದು ಸಿಂಗಲ್ ಚಾರ್ಜಲ್ಲಿ 300 ಕಿಲೋಮೀಟರ್ಸ್ ಕೊಡುತ್ತೆ ಇದು ರೇಂಜು. ಹೌದು. ಸೊ ಕೇಳಿದ್ರೇ ಸಖತ್ ಖುಷಿ ಆಗ್ತಾ ಇದೆ ಸರ್, ನಿಜವಾಗ್ಲೂ. ಸೊ ಈಗ ಕಸ್ಟಮರ್ ಫೀಡ್ಬ್ಯಾಕ್ ಕೂಡ ಅಷ್ಟೇ, ಆಲ್ಮೋಸ್ಟ್ 250+ ಅಂತೂ ಇದೆ. ನಮ್ಮ ಒಂದು ಟೆಸ್ಟಿಂಗಲ್ಲೂ ಕೂಡ ಅಷ್ಟೇ. ಸೊ ನಾವು ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ ರೇಂಜಲ್ಲಿ ಟೆಸ್ಟ್ ಮಾಡಿದ್ದೀವಿ. 240, 250 ಅಂತೂ ಆರಾಮಾಗಿ ಬರ್ತಾ ಇದೆ ಮಾರ್ಕೆಟಲ್ಲಿ. ಸೊ ಅಟ್ ಎನಿ ಕಾಸ್ಟ್ 250 ಅಂತೂ ಈಸಿಲಿ ಕೊಡುತ್ತೆ. ಅದರದ್ದು ಯಾವ ರೀತಿ ಡೌಟ್ ಇಲ್ಲ. ಸೊ 100% PK ಸಿಗುತ್ತೆ. ಬಟ್ ಇದರಿಂದ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಮೈಲೇಜಲ್ಲಿ ತುಂಬ ಚೆನ್ನಾಗಿದೆ. ಸೊ ಅದೇ ಥರ ಇದರಲ್ಲಿ ಮೈನ್ ಕೀ ಫೀಚರ್ ಏನು ಅಂತಂದರೆ ಇದರಲ್ಲಿರೋ ಒಂದು ಬ್ಯಾಟ್ರಿ ಆ್ಯಂಡ್ ಮತ್ತು ಚಾರ್ಜರ್ ಇರ್ಬೋದು ಬೆಂಗಳೂರಲ್ಲೇ ಸಿಗುವಂಥದ್ದು. ಅಂದರೆ ಯಾವುದೇ ರೀತಿ ಒಂದು ಇಶ್ಯೂಸ್ ಬಂತು ಅಂದರೆ ನೀವು ಆಲ್ರೆಡಿ ಬೇರೆ ಎಲೆಕ್ಟ್ರಿಕಲ್ ವೆಹಿಕಲ್ ತೊಗೊಂಡು ಆಲ್ರೆಡಿ ತುಂಬ ಫೇಸ್ ಮಾಡಿರ್ತೀರ, ಚಾರ್ಜರ್ ಪ್ರಾಬ್ಲಮು, ಬ್ಯಾಟ್ರಿ ಪ್ರಾಬ್ಲಮ್ ಅಂತ. ಆ ಎರಡೂ ಪ್ರಾಬ್ಲಮ್ಗೋಸ್ಕರ ನಾವೇನು ಮಾಡಿದ್ವಿ, ಎರಡೂ ಕೂಡ ನಮ್ಮ ಬೆಂಗಳೂರಲ್ಲೇ ಮ್ಯಾನುಫ್ಯಾಕ್ಚರ್ ಆಗುವಂಥದ್ದು. ನಿಮಗೆ ಇಮಿಡಿಯೇಟ್ ವಿತಿನ್ ಅಟ್ಲೀಸ್ಟ್ ಒಂದು ಡೇ ಒಳಗಡೆ ನಿಮಗೆ ಸೊಲ್ಯೂಷನ್ ಸಿಗುವಂಥ ಒಂದು ಬೆಸ್ಟ್ ಎಲೆಕ್ಟ್ರಿಕಲ್ ಟೂ ವೀಲರ್ ಅಂತ ಕೂಡ ಹೇಳ್ಬೋದು. ಸೊ ಅದು ಬ್ಯಾಟ್ರಿ ಸ್ವಲ್ಪ ತೋರಿಸ್ಬೋದು ಸರ್, ಬೇರೆ ಏನೇನು ಫೀಚರ್ಸ್ ಎಲ್ಲ ಇದೆ ವೆಹಿಕಲಲ್ಲಿ ಅಂತ? ಸೊ ಫೀಚರ್ ಹೇಳಬೇಕು ಅಂದರೆ ಸೊ ನೀವು ಮುಂದೆ ಒಳಗಡೆ ನೋಡ್ತಾ ಇದ್ದೀರಾ ಬ್ಯಾಟ್ರಿ ಪ್ಯಾಕು. ಇದು ಡಿಟ್ಯಾಚಬಲ್, ಇದು ಡಿಟ್ಯಾಚಬಲ್ ಬ್ಯಾಟ್ರಿ ಪ್ಯಾಕು. ಸೊ ನಿಮಗೆ 300 ಕಿಲೋಮೀಟರ್ಲಿ ಸ್ಪೇಸ್ ಸಿಗಲ್ಲ, ಯಾಕೆ ಸ್ವಲ್ಪ ಬ್ಯಾಟ್ರಿ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ಪೇಸ್ ಸಿಗಲ್ಲ. ಸೊ ಅದು ಬಿಟ್ಟರೆ ನಿಮಗೆ ನೀವು ಫ್ರಂಟಲ್ಲಿ ನೋಡ್ತಿರ್ಬೋದು 12 ಇಂಚ್ ಟೈರ್ ಇರುತ್ತೆ ಇದರಲ್ಲಿ. ಓಕೆ, 12 ಇಂಚ್ ಟೈರ್ ವಿತ್ ಡಿಸ್ಕ್ ಬ್ರೇಕ್ ಕೂಡ ಇರುವಂಥದ್ದು. ಅದು ಬಿಟ್ಟರೆ ನೆಕ್ಸ್ಟು ನೀವು ನೋಡ್ತಾ ಇದ್ರೆ ಕಂಪ್ಲೀಟ್ ಇಲ್ಲಿ DLR ಇದೆ. ಓಕೆ, ಮತ್ತು LED ಹೆಡ್ಲೈಟು. ಸೊ ಕಂಪ್ಲೀಟ್ LED ಹೆಡ್ಲೈಟು, LED ಇದರನ್ನೇ ಯೂಸ್ ಮಾಡಿರುವಂಥದ್ದು. ಇನ್ನು ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಿಗೆ ಬಂದರೆ ಸೊ ಕಂಪ್ಲೀಟ್ ಪಾರ್ಕಿಂಗ್ ಮೋಡ್, ಸೇಫ್ಟಿ ಫೀಚರ್ಸ್ ತುಂಬಾ ಇದರಲ್ಲಿ ಫೋಕಸ್ ಮಾಡಿರುವಂಥದ್ದು. ಸೊ ಯಾವುದೇ ವೆಹಿಕಲ್ನ ನೀವು ಕರೆಕ್ಟಾಗಿ ಡೈರೆಕ್ಟಾಗಿ ಆನ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟ್ ಪಾರ್ಕಿಂಗ್ ಮೋಡ್ ಹೋಗುತ್ತೆ. ಪಾರ್ಕಿಂಗ್ ಮೋಡ್ ಹೋಗೋ ಒಂದು ಸೇಫ್ಟಿ ಏನು ಅಂದರೆ ಚಿಕ್ಕ ಮಕ್ಕಳು ಯಾರು ನಿಲ್ಲಿಸಿದಾಗ ಸೊ ಡೈರೆಕ್ಟಾಗಿ ಎಕ್ಸೈಟರ್ ಕೊಟ್ಟಾಗ ಏನಾಗುತ್ತೆ, ಸೊ ಗಾಡಿ ಜಂಪ್ ಆಗಿಬಿಡುತ್ತೆ. ಹೌದು ಹೌದು. ಸೊ ಅದಕ್ಕೋಸ್ಕರ ಇದನ್ನು ಅನ್ಲಾಕ್ ಮಾಡಬೇಕಾದ್ರೆ ಒಂದು ಬ್ರೇಕ್ ಹೊಡೆದು ಬಿಟ್ಟರೆ ಸಾಕು, ಸೊ ಗಾಡಿ ಅನ್ಲಾಕ್ ಆಗುತ್ತೆ. ಸೊ ಅದು ಬಿಟ್ಟರೆ ನೆಕ್ಸ್ಟು ರಿವರ್ಸ್ ಗೇರ್ ಸಿಸ್ಟಮ್ ಇದೆ. ಸೊ ನೀವು ರಿವರ್ಸ್ ಗೇರ್ ಸಿಸ್ಟಮು ಕೂಡ ಇದೆ. ರಿವರ್ಸ್ ಗೇರ್ ಸಿಸ್ಟಮ್ ಕೂಡ ಇದೆ. ಸೊ ಇದರಲ್ಲಿ ಪ್ರೆಸ್ ಮಾಡಿದರೆ ನಿಮಗೆ R ಅಂತ ಬರುತ್ತೆ ಸ್ಪೀಡೋಮೀಟರಲ್ಲಿ. ಸೊ ಆವಾಗ ವೆಹಿಕಲ್ ನಿಮಗೆ ರಿವರ್ಸ್ ಹೋಗ್ತಾ ಇರುತ್ತೆ. ಎಕ್ಸೈಟರ್ ಕೊಟ್ಟರೆ ಸೊ ವೆಹಿಕಲ್ ರಿವರ್ಸ್ ಹೋಗ್ತಾ ಇರುತ್ತೆ. ನೀವು ಬ್ಯಾಕ್ ಸೈಡ್ ನೋಡ್ಬೋದು ಕಂಪ್ಲೀಟಾಗಿ. ಹೌದು ನೋಡಿ, ಇಲ್ಲಿ ಟೈರ್ ಬ್ಯಾಕ್ ಸೈಡ್ ಮೂವ್ ಆಗ್ತದೆ. ಇದು ಅದರಿಂದ ನೆಕ್ಸ್ಟ್ ಫೀಚರ್ ಹೇಳಬೇಕು ಅಂತಂದರೆ ಪಾರ್ಕಿಂಗ್ ಮೋಡು. ಯಾರೆಲ್ಲ ಸಪೋಸ್ ಒಂದು ಹಿಲ್ ಸ್ಟೇಷನಲ್ಲಿ ಫಾಗಲ್ಲಿ ಎಲ್ಲ ಮಳೆಯಲ್ಲಿ ಹೋಗ್ತಾ ಇರುವಾಗ 4 ಇಂಡಿಕೇಟರ್ ಅಟ್ ಎ ಟೈಮ್ ಅನ್ನೋ ಒಂದು ಸ್ಪೆಷಲ್ ಫೀಚರ್ ಕೂಡ ಇದರಲ್ಲಿ ಇಂಟಿಗ್ರೇಟ್ ಆಗಿದೆ. ಅದು ಬಿಟ್ಟರೆ ನೆಕ್ಸ್ಟು ರಿಮೋಟ್ ಲಾಕ್ ಸಿಸ್ಟಮ್ಸ್ ಇದೆ ಇದರಲ್ಲಿ. ಸೊ ಅದು ಕೂಡ ಆರಾಮಾಗಿ ಏನೋ ಕೀಲೆಸ್ ಎಂಟ್ರಿ ಅದೆಲ್ಲ ಆಪ್ಷನ್ ಕೂಡ ಇದರಲ್ಲಿ ಇರುವಂಥದ್ದು. ಅಂದರೆ ಇದು ರಿಮೋಟ್ ಲಾಕಿಂಗು ಎಷ್ಟು ಡಿಸ್ಟೆನ್ಸ್ವರೆಗೂ ಅದು ರೀಚ್ ಆಗುತ್ತೆ? ಒಂದು 100 ಮೀಟರ್ಗೂ ರೀಚ್ ಆಗುತ್ತೆ. ಹೌದು. ಅದು ಬಿಟ್ಟರೆ ನೆಕ್ಸ್ಟು ನಿಮಗೆ ಇದರಲ್ಲಿ ಒಂದು ಇಲ್ಲಿ ಸ್ಪ್ಯಾನರ್ ಒಂದು ಡಿಸೈನ್ ಕೊಟ್ಟಿದ್ದಾನೆ. ಈ ಸ್ಪ್ಯಾನರ್ ಡಿಸೈನ್ ಏನಕ್ಕೆ ಅಂದರೆ ಎನಿ ಟೆಕ್ನಿಕಲ್ ಪ್ರಾಬ್ಲಮ್ ಆಯಿತು, ಎಸ್ಪೆಷಲಿ ಟೋಟಲ್ ಪ್ರಾಬ್ಲಮ್ ಆಯಿತು ಅಂದರೆ ಸೊ ಈ ಒಂದು ಬಟನ್ ಮುಖಾಂತರ 15-20 ಕಿಲೋಮೀಟರ್ ಸ್ಪೀಡಲ್ಲಿ ನಿಮ್ಮೊಂದು ಡೆಸ್ಟಿನೇಷನ್ ಇದರ ಮನೆ ಇರ್ಬೋದು, ಇಲ್ಲಾಂದರೆ ನಮ್ಮ ಸರ್ವಿಸ್ ಸೆಂಟರ್ ಇರ್ಬೋದು, ಅವ್ರಿಗೆ ರೀಚಸ್ ಆಗ್ಬೋದು. ಯಾವುದೇ ರೀತಿ ನಿಮಗೆ ಏನು ಸಡನ್ನಾಗಿ ಏನು ಪ್ರಾಬ್ಲಮ್ ಆಯಿತು ಅಂತ ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದು ಬಿಟ್ಟರೆ ಬ್ಯಾಕ್ ಸೈಡ್ ಯೂಸ್ ಮಾಡೋದು 2 kW ಮೋಟ್ರು. ಸೊ 300 ಕಿಲೋಮೀಟರ್ ಅಂತ ಹೇಳ್ಬಿಟ್ಟು 5 ಕಿಲೋಮೀಟರ್ 10 ಕಿಲೋಮೀಟರ್ ಸ್ಪೀಡ್ ಅಂತೂ ಹೋಗಲ್ಲ. 80 ಕಿಲೋಮೀಟರ್ ಟಾಪ್ ಸ್ಪೀಡಲ್ಲಿ ಹೋಗುವಂಥ ಒಂದು ಹೈ ಸ್ಪೀಡ್ ಎಲೆಕ್ಟ್ರಿಕ್ ಸ್ಕೂಟರ್ RTO ಅಪ್ರೂವ್ಡ್ ರಿಜಿಸ್ಟ್ರೇಷನ್ ಆಗುವಂಥ ಒಂದು ವೆಹಿಕಲ್. ಸೊ ಈಗ ಯಾರೆಲ್ಲ ಆಲ್ರೆಡಿ ಎಷ್ಟೋ ನಮ್ಮ ಕಸ್ಟಮರ್ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ. ಸೊ ಎಲ್ಲರೂ ಕೂಡ ಬಂದ್ಬಿಟ್ಟು ಏನೋ ಈ ಒಂದು ವೆಹಿಕಲ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ. ಪರ್ ಸಿಂಗಲ್ ಚಾರ್ಜ್ಗೆ 300 ಕಿಲೋಮೀಟರ್ ಕೊಡುತ್ತೆ ಅಂದರೆ ಸುಮ್ಮನೆನಾ? ಜನ ಎದ್ದು ಬಿದ್ದು ಬಂದು ತೊಗೊಂಡೋಗ್ತಾರೆ, ಅಷ್ಟೊಂದು ಡಿಮ್ಯಾಂಡ್ ಇದೆ. ನಮಗಂತೂ ಒಳ್ಳೆ ಏನೋ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ನಂಬರ್ಸ್ ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಪ್ಲಸ್ ಅದ್ರ ಜೊತೆಗೆ ಯಾರೆಲ್ಲ ಡೀಲರ್ಶಿಪ್ ಬೇಕು ಅಂದರೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಒಂದು ಬಿಸ್ನೆಸ್ ಕ್ರಿಯೇಷನ್ನು ಕೂಡ ಮಾಡ್ಕೋಬೋದು. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಈ ಒಂದು ವೆಹಿಕಲ್ನ ಇನ್ನೊಂದು 5 ಕಲರಲ್ಲಿ ಸಿಗುತ್ತೆ. ಓಕೆ, ಯಾವ್ಯಾವ ಕಲರ್ ಕಾಂಬಿನೇಷನ್ ಸಿಗುತ್ತೆ? ರೆಡ್, ಬ್ಲಾಕು, ಬ್ಲೂ ಆ್ಯಂಡ್ ಗ್ರೇ 5 ಕಾಂಬಿನೇಷನ್ ಸಿಗುವಂಥದ್ದು. ಸೊ ಇನ್ನು ಅದು ಬಿಟ್ಟರೆ ಇದೇ ವೆಹಿಕಲ್ ನಿಮಗೆ ಇಲ್ಲ, ನಮಗೆ ಸಪೋಸ್ ಈ ಒಂದು ವೆಹಿಕಲ್ ಪ್ರೈಸ್ ಹೇಳಲಿಲ್ಲ ಆ್ಯಕ್ಚುಲಾಗಿ.
ಈ ವೆಹಿಕಲ್ ಪ್ರೈಸ್ ಬಂದುಬಿಟ್ಟು ಸೊ 99,000 ಎಕ್ಸ್ ಶೋರೂಮಿಂದ ಆನ್ ರೋಡಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ 100 ಕಿಲೋಮೀಟ್ರ್ 200 ಕಿಲೋಮೀಟ್ರ್ 300 ಕಿಲೋಮೀಟ್ರ್ ಬಂದುಬಿಟ್ಟು 1,50,000 ರೂಪಾಯಿ ಆನ್ ರೋಡ್ ಪ್ರೈಸ್ ಆಗುವಂಥದ್ದು. ಓಕೆ, ಸೊ ಇದು ಒಂದೇ ಮಾಡಲ್ಲ ಅಥವಾ ಇದರಲ್ಲಿ ಬೇರೆ ಬೇರೆ ವೇರಿಯಂಟ್ ಸಿಗುತ್ತಾ ಸರ್? ವೇರಿಯಂಟ್ ಇದೆ. 100 ಕಿಲೋಮೀಟರ್ ಇದೆ, 200 ಕಿಲೋಮೀಟರ್ ಇದೆ, 300 ಕಿಲೋಮೀಟರ್ ಇದೆ. ಬಟ್ ಜಾಸ್ತಿ ಕಸ್ಟಮರ್ ಪ್ರಿಫರ್ ಮಾಡೋದು 300 ಕಿಲೋಮೀಟರ್. ಸೊ ಟಾಪ್ ವೇರಿಯಂಟ್ ಅದು ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ? 1,50,000 ರೂಪಾಯಿ ಆಗುತ್ತೆ ಸರ್. ಸೊ ಮತ್ತು ಅದಕ್ಕೆ ಲೋನ್ ಕೂಡ ಬೇಕು ಅಂದ್ರೆ ಲೋನ್ ಫೆಸಿಲಿಟಿ ಕೂಡ ಇದೆ. ಲೋನ್ ಫೆಸಿಲಿಟಿ ಕೂಡ ಇದೆ. ಹಳೆ ಪೆಟ್ರೋಲ್ ವೆಹಿಕಲ್ ಇದೆ, ಪೆಟ್ರೋಲ್ ವೆಹಿಕಲ್ ಕೂಡ ಎಕ್ಸ್ಚೇಂಜ್ ಮಾಡ್ಬೋದು. ಓ ಹೌದಾ, ಆ ಫೆಸಿಲಿಟಿನೂ ಇದೆಯಾ? ಎಕ್ಸಲೆಂಟ್ ಸರ್. ಬೇರೆ ಇನ್ನೇನಾದರೂ ಓವರ್ ಆಲ್ ಈ ವೆಹಿಕಲ್ ಬಗ್ಗೆ ಹೇಳೋದಾದರೆ ಕಸ್ಟಮರ್ ಫೀಡ್ಬ್ಯಾಕ್ ಹೇಗಿದೆ ಸರ್? ಅದು ಮೇನ್ ಇಂಪಾರ್ಟೆಂಟ್ ವಿಷಯ ಆಗುತ್ತೆ ನಮಗೆ. ಸೊ ಇಲ್ಲಿವರೆಗೂ ಕೂಡ ಆಲ್ಮೋಸ್ಟ್ ಒಂದು 300+ ವೆಹಿಕಲ್ನ ಆಲ್ರೆಡಿ ಮಾರ್ಕೆಟಿಗೆ ಡೆಲಿವರಿ ಮಾಡಿದ್ದೀವಿ. ಓ ಎಕ್ಸಲೆಂಟ್ ಸರ್, ಸೂಪರ್. ನಮಗೆ ಯಾರೆಲ್ಲ ಕಸ್ಟಮರ್ ಬಂದಿದ್ದಾರೆ ಅಂದರೆ ಏನಾದರೂ ಮೈಲೇಜ್ ಕನ್ಸರ್ನ್ ಅಂತ ಬಂದಿದ್ದಾರೆ, ಓಕೆ, ಅಂದರೆ 1 or 2 ನಾ ಏನೋ ಒಂದು 300 ಜನದಲ್ಲಿ ಹಬ್ಬ 2-3 ಜನ ಅಷ್ಟೇ. ಆ 2-3 ಜನಕ್ಕೂ ಕೂಡ ಸೊಲ್ಯೂಷನ್ ಕೊಟ್ಟಿದ್ದೀವಿ. ಸೊ ಏನು ಅಂತ ಅಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ಗೂ ಪೆಟ್ರೋಲ್ ವೆಹಿಕಲ್ ಯೂಸ್ ಮಾಡಿ ಏನಾಗ್ತಾ ಇರುತ್ತೆ, ಈ ಅನ್ವಾಂಟೆಡ್ ಬ್ರೇಕ್ ಹೊಡೆಯೋದು ಮತ್ತು ಅನ್ವಾಂಟೆಡ್ ಎಕ್ಸೈಟರ್ ಕೂಡ ಒಂದು ಏನೋ ಹ್ಯಾಬಿಟ್ ಜಾಸ್ತಿ ಆಗಿರುತ್ತೆ. ಆ ಹ್ಯಾಬಿಟ್ ಕಡಿಮೆ ಆಯಿತು ಅಂತಂದರೆ ಸೊ ಮೈಲೇಜ್ ಬಂದೇ ಬರುತ್ತೆ. ಸೊ ಅದೊಂದನ್ನು ಅವ್ರು ಸೆಟ್ ಮಾಡ್ಕೋಬೇಕು. ಪ್ಲಸ್ ಇನ್ನೊಂದು ಏನಂದರೆ ಜಾಸ್ತಿ ಎಲೆಕ್ಟ್ರಿಕಲ್ ವೆಹಿಕಲ್ನ ಜಾಸ್ತಿ ಒಂದು ಹಿಲ್ ಸ್ಟೇಷನ್ ಅಂದರೆ ದಿಬ್ಬ ಇರೋ ಜಾಸ್ತಿ ಇದರಲ್ಲಿ ಮೂವ್ ಮಾಡಿದಾಗ ಆಟೋಮೆಟಿಕಲಿ ಮೈಲೇಜ್ ಡ್ರಾಪ್ಔಟ್ ಆಗೇ ಆಗುತ್ತೆ. ಮತ್ತು 15 ಸರಿ ಲೋಡ್ ಜಾಸ್ತಿ ಆಗ್ತಾರೂ ಕೂಡ ಡ್ರಾಪ್ಔಟ್ ಆಗೇ ಆಗುತ್ತೆ. ಅದಕ್ಕೆ ಆಗ್ಬೋದು ಸರಿ. ಎಷ್ಟು ಬ್ಯಾಟ್ ಸರ್ ಇದು? 55 H ಬರುತ್ತೆ. ಇದು ಪ್ಲಗ್ಗು ಹಾಕಿದ್ದು ಏನಾಗಿದೆ ಏನಾಗತ್ತೆ, ಇದಕ್ಕೆ ನಾವು ಒಂದು ಕನೆಕ್ಟರ್ ಕೊಡ್ತೀವಿ. ಆ ಕನೆಕ್ಟರ್ನ ಹಾಕಿ ಸಾಕು, ಚಾರ್ಜರ್ ಡೈರೆಕ್ಟ್ ಚಾರ್ಜ್. ಸರ್ವಿಸ್ ಎಲ್ಲ ಯಾವ ಥರ ಇರುತ್ತೆ ಸರ್? ಸರ್ವಿಸ್ ಬಂದ್ಬಿಟ್ಟು ನಮ್ಮದೇ ಇಲ್ಲಿ ಬೆಂಗಳೂರಲ್ಲಿ ಸರ್ವಿಸ್ ಸೆಂಟರ್ ಇದೆ. ಓಕೆ, ಅದಲ್ಲದೆ ಬೆಂಗಳೂರಲ್ಲಿ 8 ಕಡೆ ಆಲ್ರೆಡಿ ಶೋರೂಮ್ ಕೂಡ ಇದೆ. ಅದ್ರ ಜೊತೆಗೆ ಆಲ್ಮೋಸ್ಟ್ 70 ಕಡೆ ನಮ್ಮ ಮೈ ಇವಿ ಸ್ಟೋರ್ ಔಟ್ಲೆಟಲ್ಲೂ ಕೂಡ ಈ ಒಂದು ವೆಹಿಕಲ್ನ ಸರ್ವಿಸು ಸ್ಪೇರ್ ಪಾರ್ಟ್ ಪ್ರತಿಯೊಂದು ಸಿಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ, ಇದು ಮೈ ಇ ವಿ ಸ್ಟೋರು ಬೇಸಿಕಲಿ ಇಟ್ಸ್ ಫ್ರಮ್ ಬ್ಯಾಂಗ್ಳೂರು ಅಂತ ಹೇಳಿದ್ವಿ, ಅದ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ? ಸ್ಟೋರ್ ಬಂದ್ಬಿಟ್ಟು ಕಂಪ್ಲೀಟ್ ಬೆಂಗಳೂರು ಬೇಸ್ ಒಂದು ಮಲ್ಟಿ ಬ್ರ್ಯಾಂಡ್ ಎಲೆಕ್ಟ್ರಿಕ್ 2-wheeler ಪ್ಲಾಟ್ಫಾರ್ಮ್. ನಮ್ಮ ಒಂದು ಬ್ಯಾಕ್ ಗ್ರೌಂಡ್ ಒಂದು ಎಕ್ಸ್ಪೀರಿಯನ್ಸ್ ನೋಡಿದರೆ ಕಂಪ್ಲೀಟ್ ಆಟೋಮೋಟಿವ್ ಬ್ಯಾಕ್ಗ್ರೌಂಡ್ ಇರುವಂಥ ಒಂದು ಟೀಮ್ ಇರುವಂಥದ್ದು. ಸೊ ಇದು ಮೇಕ್ ಇನ್ ಇಂಡಿಯಾ, ನಮ್ಮ ಮೇಕ್ ಇನ್ ಬ್ಯಾಂಗ್ಳೂರ್ ಕಾನ್ಸೆಪ್ಟ್ ಆಗಿದೆ ಅಲ್ವಾ? ಬ್ಯಾಂಗ್ಳೂರ್ ಇದು ಕಂಪ್ಲೀಟ್ ಮೇಕ್ ಇನ್ ಬೆಂಗಳೂರು ಕಾನ್ಸೆಪ್ಟ್ ಇರುವಂಥದ್ದು. ಯಾವುದೇ ರೀತಿ ಡಿಪೆಂಡೆನ್ಸಿ ವಿತ್ ಔಟ್ ಆಫ್ ಬೆಂಗಳೂರು ಬಂದುಬಿಟ್ಟು ತುಂಬಾ ಕಡಿಮೆ ಇದೆ. ತುಂಬಾ ಅಂದರೆ ನೆಗ್ಲಿಜಿಬಲ್ ಡಿಪೆಂಡೆನ್ಸಿ ಇರೋದ್ರಿಂದ ನಾವು ನಮ್ಮ ಕಸ್ಟಮರ್ಗೆ ಸೊ ಒಂದು ಕಾನ್ಫಿಡೆನ್ಸ್ ಆಗಿ ನಾವು ಅಶ್ಯೂರೆನ್ಸ್ ಕೊಡ್ಬೋದು. ಏನೇ ಒಂದು ಪ್ರಾಬ್ಲಮ್ ಇಲ್ಲ, ಸ್ಪೇರ್ ಮಾಡಬೇಕು, ಬ್ಯಾಟ್ರಿ ಬೇಕು, ಎಕ್ಸ್ಟ್ರಾ ಬ್ಯಾಟ್ರಿ ಬೇಕು, ಎಕ್ಸ್ಟ್ರಾ ಚಾರ್ಜರ್ ಬೇಕು, ಏನೇ ಬೇಕು ಅಂದರೂ ಕೂಡ ನಾವು ಧೈರ್ಯವಾಗಿ ಇಮಿಡಿಯೇಟಾಗಿ ನಾವು ಸೊಲ್ಯೂಷನ್ ಕೊಡ್ಬೋದು. ಇವಾಗ ನೋಡಿ ಸ್ನೇಹಿತರೆ, ವೆಹಿಕಲ್ ಅಂತೂ ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿದೆ, ಸ್ಟೈಲಿಶ್ ಆಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ, ಅದೇ ಕಾರಣಕ್ಕೆ ಇವತ್ತು ಬಂದು ಇಲ್ಲಿ ಎನ್ಕ್ವೈರಿ ಮಾಡಿದೆ. ಪರ್ ಸಿಂಗಲ್ ಚಾರ್ಜು 300 ಕಿಲೋಮೀಟರ್ಸ್ ಕೊಡುತ್ತಂದರೆ ಅಬ್ಸಲ್ಯೂಟ್ಲಿ ಗ್ರೇಟ್ ಅಂತ ಹೇಳಬೇಕು. ಸರ್, ವೆಹಿಕಲ್ ಡೆಲಿವರಿ ಯಾವ ಥರ ಅಂದರೆ ಕಸ್ಟಮರ್ಗೆ ಎಷ್ಟು ದಿವಸದಲ್ಲಿ ಸಿಗುತ್ತೆ ಇದು? ಸೊ ಇವತ್ತು ಬುಕ್ ಮಾಡಿದರೆ ಸೊ ಇವನ್ ಲೋನ್ ಬೇಕು ಅಂದರೆ ಲೋನ್ ಪ್ರೋಸೆಸ್ ಕೂಡ ಹೋಗ್ಬೋದು. ಲೋನ್ ಪ್ರೋಸೆಸ್ ಆದರೆ ಎಷ್ಟು ದಿವಸ ಆಗುತ್ತೆ ಅಪ್ರಾಕ್ಸಿಮೇಟ್? ಒನ್ ಡೇ ಅಷ್ಟೇ. ಒನ್ ಡೇ ಲೋನ್ ಪ್ರೋಸೆಸ್ ಆಗುತ್ತೆ. ಸೂಪರ್. ಲೋನ್ ಅಪ್ರೂವಲ್ ಆಯಿತು ಅಂದರೆ ಡೌನ್ ಪೇಮೆಂಟ್ ಕಟ್ಟಿದ್ರೆ ವಿತಿನ್ 3 days ಡೆಲಿವರಿ ಕೊಡ್ಬೋದು. ವಿತಿನ್ 3 days ಇದೆ, ಸ್ಟಾಕ್ ಎಲ್ಲ ಸಫಿಷಿಯಂಟ್ ಸ್ಟಾಕ್ ಇದೆ. ಸೂಪರ್ ಸರ್. ಇದು ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಶೋರೂಮ್ ಅಲ್ವಾ? ಬೇರೆ ಎಲೆಕ್ಟ್ರಿಕಲ್ ವೆಹಿಕಲ್ ಶೋರೂಮ್ ಮಾತ್ರ ಇರುವಂಥದ್ದು, ಯಾವುದೇ ರೀತಿ ಪೆಟ್ರೋಲ್ ವೆಹಿಕಲ್ ಇಲ್ಲ. ಸೊ 100% ಎಲೆಕ್ಟ್ರಿಕ್ ವೆಹಿಕಲ್ ಮಾತ್ರ ನಾವು ಸೇಲ್ ಮಾಡೋದು. ಬೇರೆ ಇನ್ನು ಅದರ್ ವೆಹಿಕಲ್ಸ್ ಬಗ್ಗೆ ಹೇಳೋದಾದ್ರೆ, ಬೇರೆ ವೆಹಿಕಲ್ ಹೇಳಬೇಕು ಅಂದರೆ ಆ್ಯಕ್ಚುಲಾಗಿ ಈ ಒಂದು ವೆಹಿಕಲ್ನ ಕೂಡ ಈಗ ಡೆಲಿವರಿ ಕೂಡ ಮಾಡ್ತಾ ಇದ್ದೀವಿ. ನೋಡಿ, ಇದು ಸ್ಪಾಟಲ್ಲೇ ಕಸ್ಟಮರ್ ಇದ್ದಾರೆ, ಅವ್ರಿಗೆ ಡೆಲಿವರಿ ಕೂಡ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವೆಹಿಕಲ್ ಬಗ್ಗೆ ಹೇಳಬೇಕು ಅಂದರೆ ಕಂಪ್ಲೀಟ್ ಮೇಡ್ ಇನ್ ಬೆಂಗಳೂರು ವೆಹಿಕಲ್ ಇರುವಂಥದ್ದು. ಓಕೆ. ಪ್ರತಿಯೊಂದು ಕೂಡ ಚಾಸಿಯಿಂದ ಹಿಡಿದು ಪ್ಲಾಸ್ಟಿಕ್ ಕಾಂಪೋನೆಂಟ್ ಹಿಡಿದು ಪ್ರತಿಯೊಂದು ಕೂಡ ಬೆಂಗಳೂರಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಿರುವಂಥದ್ದು. ಸೊ ಮತ್ತು ಬ್ಯಾಟ್ರಿ ಕೂಡ ಈಗ ಬೆಂಗಳೂರೇ ಇರುವಂಥದ್ದು, ಚಾರ್ಜರ್ ಕೂಡ ಬೆಂಗಳೂರೇ ಇರುವಂಥದ್ದು. ಇದರದ್ದು ಮೈನ್ ಅಡ್ವಾಂಟೇಜ್ ಏನು ಅಂತಂದರೆ ಮಾರ್ಕೆಟಲ್ಲಿ RTO ಅಪ್ರೂವ್ಡ್ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ಒಂದು ಲೋಕಲೈಸೇಷನ್ ಪ್ರಾಡಕ್ಟ್ ಅಂತಲೂ ಕೂಡ ಹೇಳ್ಬೋದು. ಈಗ ಮಾರ್ಕೆಟಲ್ಲಿ ನೋಡಿರ್ತಾರೆ ತುಂಬಾ ಏನೋ ಈಗ ಚೈನಾ ಇಂಪೋರ್ಟ್ ಆಗಿರುವಂಥ ಒಂದು ಮಾಡೆಲ್ಗಳನ್ನ, ಅದಕ್ಕೂ ಇದಕ್ಕೂ ಏನೋ ಅಂತ ನೀವು ಒಂದು ಫೀಲ್ ಮಾಡ್ಬೋದು. ಓಕೆ, ಸೊ ತುಂಬ ಸ್ಟ್ರಾಂಗ್ ಇದೆ, ಒಂದು ಚಾಸಿ ವೆಯ್ಟ್ ಇರ್ಬೋದು, ಇಲ್ಲಾಂದ್ರೆ ಪ್ಲಾಸ್ಟಿಕ್ ವೆಯ್ಟ್ ಇದೇನೋ ಬಿಲ್ಡ್ ಕ್ವಾಲಿಟಿ ಇರ್ಬೋದು.
ಸೊ ಪ್ರತಿಯೊಂದು ಕೂಡ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಕಂಪೇರ್ ಟು ನಮ್ಮ ಚೈನೀಸ್ ಇಂಪೋರ್ಟ್ಗಿಂತ ಸೊ ನಮ್ಮ ಮೇಡ್ ಇನ್ ವೆಹಿಕಲ್ ಬೆಸ್ಟ್ ಅಂತ. ಮೇಕ್ ಇನ್ ಬ್ಯಾಂಗ್ಳೂರ್ ಕಾನ್ಸೆಪ್ಟ್ ಮಾಡ್ತಿದ್ದೀರಾ. ಇದು ಎಷ್ಟು ಪರ್ ಚಾರ್ಜ್ಗೆ ಎಷ್ಟು ಕಿಲೋಮೀಟರ್ ಕೊಡುತ್ತೆ ಸರ್ ರೇಂಜ್? ಚಾರ್ಜ್ ಮಾಡಿದ್ರೆ 90 to 100 ಕಿಲೋಮೀಟರ್ ಬರುತ್ತೆ. ಸೊ ಸ್ಪೀಡ್ ಬಂದ್ಬಿಟ್ಟು 55 ಸ್ಪೀಡ್ ಹೋಗುತ್ತೆ. RTO ಮಾಡಲ್ ಕೂಡ ಇರುವಂಥದ್ದು. ಇದರ ಕಾಸ್ಟ್ ಎಷ್ಟಾಗುತ್ತೆ? ಸೊ ಇದ್ರ ಕಾಸ್ಟ್ ಬಂದ್ಬಿಟ್ಟು ಸೊ 95 ಆನ್ ಪ್ರೈಸ್ ಆಗುತ್ತೆ. ನಿಮ್ಮ ಒಂದು ಶೋರೂಮಲ್ಲಿ ಇವಾಗ ಈ ಗಾಡಿ ಜೊತೆ ಬೇರೆ ಅದರ್ ಹಾಟ್ ಸೆಲ್ಲಿಂಗ್ ವೆಹಿಕಲ್ಸ್ ಯಾವ್ದಾವ್ದಿದೆ? ಸೊ ಈಗ ಎರಡು ನೋಡಿದ್ರೆ ಇದು ಏನೋ ಬಜೆಟ್ರಿ ಬೇಸಲ್ಲಿ ಇದಕ್ಕೆ ಹೋಗ್ತಾರೆ ಜಾಸ್ತಿ. ಹೌದೌದು. ಇಲ್ಲ ನಮಗೆ ರೇಂಜ್ ನಮ್ಗೆ ರೇಂಜ್ ಜಾಸ್ತಿ ಬೇಕು ಅಂದರೆ ಈಗ ಈ ವೆಹಿಕಲ್ ಚೂಸ್ ಮಾಡ್ಕೋಬೋದು ನಾವು. ಒಂದು ಹಾರ್ಟ್ ಕೇಕ್ ಪ್ರಾಡಕ್ಟ್ ಅಂತ ಕೂಡ ಇರುತ್ತೆ. ಹೇಳಿ, ಇವತ್ತು ವೆಹಿಕಲ್ ಡೆಲಿವರಿ ಕೊಡ್ತಾ ಇದ್ದಾರೆ, ಏನು ಅನ್ಸುತ್ತೆ? ಎಷ್ಟು ಖುಷಿಯಾಗಿದೆ ನಿಮ್ಗೆ? ಹೆಸರು? ನಮ್ಮ ಹೆಸರು ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಎಲ್ಲಿಂದ ಸರ್ ಬಂದಿದ್ದು? ಇಲ್ಲೇ ಬಸವೇಶ್ವರನಗರದಿಂದ. ಬಸವೇಶ್ವರನಗರದಿಂದ. ಓಕೆ. ಸೊ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್, ಈ ಒಂದು ವೆಹಿಕಲ್ನ ನೀವು ಚೂಸ್ ಮಾಡಿದ್ದಕ್ಕೆ. ಬಟ್ ಈ ವೆಹಿಕಲ್ ಏನು ನೀವು ಚೂಸ್ ಮಾಡಿದ್ರೆ ನಮ್ಮ ಹತ್ರ ಬೇರೆ ವೆಹಿಕಲ್ ಇದ್ರೂ ಕೂಡ ಇಲ್ಲ, ಇದು ರೇಟ್ ಕಮ್ಮಿ ಇದೆ, ಬಜೆಟು ನಮಗೆ ಅಡ್ಜಸ್ಟ್ ಆಗಿದೆ. ಓಕೆ. ಕಮ್ಮಿ ರೇಟಲ್ಲಿ ಸಿಗ್ತಾ ಇರೋದ್ರಿಂದ ಗಾಡಿ ಟ್ರಯಲ್ ನೋಡಿದ್ರೆ ಗಾಡಿ ಟ್ರಯಲಿಂದ ಭಾಳ ಚೆನ್ನಾಗಿದೆ. ಟ್ರಯಲ್ ನೋಡಿದಾಗ ತುಂಬ ಖುಷಿ ಆಯಿತು. ಆಮೇಲೆ ಇನ್ನೊಂದು ಬ್ಯಾಕ್ ಹೋಗ್ಬೋದು. ಸ್ವಲ್ಪ ಹೆವಿ ಇದ್ದಾಗ ನಮ್ಮ ಅದೇ ರೋಡ್ ಗೀಡ್ ಹಾಕೊಂಡಿದ್ದಾಗ ಬ್ಯಾಕ್ ಹೋಗ್ಬೋದು. ಅದು ಆಪ್ಷನ್ಸ್ ಎಲ್ಲ ಚೆನ್ನಾಗಿದೆ. ಓಕೆ. ಗಾಡಿ ನೋಡೋಕ್ಕೂ ಲುಕ್ ಆಗಿದೆ. ಹೌದು, 100%. ಇವರ ಶೋರೂಮಲ್ಲಿ ಬಂದು ನೋಡಿದ್ರೆ ಪ್ರತಿಯೊಂದು ಗಾಡಿಗಳು ತುಂಬ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದೆ. ಅದೊಂದು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇದು ಮೋಸ್ಟ್ ಹಾಟ್ ಸೆಲ್ಲಿಂಗ್ ವೆಹಿಕಲ್ ಅಂತ ಹೇಳಬೇಕಾಗುತ್ತೆ. ಪರ್ ಚಾರ್ಜ್ಗೆ 300 ಕಿಲೋಮೀಟರ್ಸ್ ಕೊಡುತ್ತೆ. ಇದು ನೋಡಿ, ಇದು ಪರ್ ಚಾರ್ಜ್ಗೆ ಎಷ್ಟು ಕೊಡುತ್ತೆ? 90 ಕಿಲೋಮೀಟರ್ಸ್ ಕೊಡುತ್ತೆ. ಇದು ಬಜೆಟ್ ಫ್ರೆಂಡ್ಲಿ ವೆಹಿಕಲ್ ಇದು. ಫಸ್ಟ್ ಆಫ್ ಆಲ್ ಫೈನಲ್ ಆಗಿ ಹೇಳಬೇಕು ಅಂತಂದರೆ ನಮ್ಮ ಒಂದು ಲೊಕೇಶನ್ ಬಂದು ರಾಜಾಜಿನಗರ, ರಾಜ್ಕುಮಾರ್ ರೋಡ್, ನವರಂಬರ್ ಸಿಗ್ನಲಲ್ಲಿ ಬರುತ್ತೆ. ಇದೇ ಥರ ಮೈವಿ ಸ್ಟೋರ್ ಒಂದು 70 ಕಡೆ ಆಲ್ರೆಡಿ ಇದೆ. ಸೊ ಅಲ್ಲೂ ಕೂಡ ಹತ್ರ ಇದ್ದವರು ಇಲ್ಲಿಗೆ ಬರಬೇಕು, ಬಂದು ತೊಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅಲ್ಲಿ ಹೋಗಿ ಕೂಡ ನೀವು ತೊಗೋಬೋದು. ಸೊ ಈ ಒಂದು ಎರಡೂ ಪ್ರಾಡಕ್ಟು ಕೂಡ ನಮ್ಮ ಒಂದು ಎಲ್ಲ ಒಂದು ಮೈವಿ ಸ್ಟೋರ್ಲು ಕೂಡ ನಿಮಗೆ ಸಿಗುತ್ತೆ. ಸೊ ನೀವು ಟೆಸ್ಟ್ ರೈಡ್ ಮಾಡ್ಬೋದು. ಒಳ್ಳೆ ಬೆಸ್ಟ್ ಒಳ್ಳೆ ಗಿಫ್ಟು ಆಫರ್ಗಳು ಕೂಡ ಆಯಾ ಶೋರೂಮ್ಗಳಲ್ಲಿ ಸಿಗುತ್ತೆ. ನೀವು ಅಲ್ಲಿ ಹೋಗಿ ವಿಚಾರಿಸಿದರೆ ಖಂಡಿತ ಈ ಒಂದು ವೆಹಿಕಲ್ಗಳನ್ನ ನೀವು ಆದಷ್ಟು ಬೇಗನೆ ತಗೊಳ್ತೀರಾ ಅಂತ ಹೇಳ್ತಾ ಸೊ ನಾನು ಎರಡು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಪುನೀತ್ ಗೌಡ. ಸೊ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಫೌಂಡರ್ ಮೈವಿ ಸ್ಟೋರ್. ಎಕ್ಸಲೆಂಟ್ ಸರ್, ಥ್ಯಾಂಕ್ ಯು. ಸ್ನೇಹಿತರೆ ನೋಡಿ, ಇದು ನನಗಂತೂ ಈ ವೆಹಿಕಲ್ ತುಂಬಾ ಅಂದರೆ ತುಂಬ ಇಷ್ಟ ಆಗಿದೆ. ಸೊ ನಾನಿವಾಗ ಫರ್ದರ್ ಡೀಟೇಲ್ಸ್ ತೊಗೊಂಡು ಯಾವಾಗ ಬುಕ್ ಮಾಡಬೇಕು ಅಂತ ಮತ್ತಷ್ಟು ಮಾಹಿತಿಗಳು ತಿಳ್ಕೊಂಡು ನಾನು ಪ್ರೋಸೆಸ್ ಮಾಡೋ ಕೆಲಸ ಮಾಡ್ತೀನಿ. ಸ್ನೇಹಿತರೆ, ಇಷ್ಟೊತ್ತು ಈ ವಿಡಿಯೋದಲ್ಲಿ IME ರ್ಯಾಪಿಡ್ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಮಾಹಿತಿಗಳನ್ನ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು. ಟೇಕ್ ಕೇರ್ ಆಲ್.